ಇನ್ನು ಉತ್ತರ ಕನ್ನಡದಲ್ಲೂ ಕೂಡ ಮಳೆಯ ಆರ್ಭಟ ಮುಂದುವರೆದಿದೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಅವೈಜ್ಞಾನಿಕ ಕಾಮಗಾರಿಯ ಆರೋಪ ಕೇಳಿಬರ್ತಾ ಇದೆ. ಅವೈಜ್ಞಾನಿಕ ಕಾಮಗಾರಿಯಿಂದಾಗಿಯೇ ಮನೆಗಳಿಗೆ ನೀರು ನುಗ್ತಾ ಇದೆಯಂತೆ. ಅರಗ ಗ್ರಾಮದ 15ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ನೌಕಾದಳದ ಕಾಂಪೌಂಡ್ನಿಂದ ಸಮುದ್ರ ಸೇತದಂತಹ ನೀರು ಈಗ ಕಾಂಪೌಂಡ್ ನಿರ್ಮಾಣ ಮಾಡಿರುವಂತಹ ಕಾರಣದಿಂದಾಗಿ ಹೊರಗಡೆ ಹೋಗದೆ ನೇರವಾಗಿ ಈ ಭಾಗದಲ್ಲಿರುವಂತಹ 15ಕ್ಕೂ ಹೆಚ್ಚು ಮನೆಗಳಿಗೆ ನುಗ್ತಾ ಇದೆ. ಈ ಬಗ್ಗೆ ಸ್ಥಳೀಯರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸ್ಥಳದಿಂದ ನಮ್ಮ ಪ್ರತಿನಿಧಿ ಸಂದೀಪ್ ಸಾಗರ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ನೋಡೋಣ ಬನ್ನಿ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಇನ್ನು ಮಳೆಯಿಂದ ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದ ಅರ್ಗ ಗ್ರಾಮದಲ್ಲಿ ನೆರೆ ಸೃಷ್ಟಿಯಾಗಿರತಕ್ಕಂಥದ್ದು. ನಾವೀಗ ಅರ್ಗ ಗ್ರಾಮದಲ್ಲಿ ಇದ್ದೇವೆ. ಈ ಗ್ರಾಮದಲ್ಲಿ ಯಾವ ರೀತಿ ನೆರೆ ಆಗಿದೆ ಅನ್ನೋದನ್ನು ನಾವು ಗಮನಿಸ್ಬೋದು. ಏನು ರಾಷ್ಟ್ರೀಯ ಹೆದ್ದಾರಿ 66ರ ಅವೈಜ್ಞಾನಿಕ ಕಾಮಗಾರಿಯಿಂದ ಈ ನೆರೆ ಸೃಷ್ಟಿಯಾಗಿರತಕ್ಕಂಥದ್ದು. ಕಳೆದ ಬಾರಿ ಸಹ ಇದೇ ರೀತಿ ನೆರೆ ಸೃಷ್ಟಿಯಾಗಿತ್ತು. ಆದರೆ ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ನೆರೆ ಆಗಿರತಕ್ಕಂಥದ್ದು. ಮನೆಗಳು ಯಾವ ರೀತಿ ಜಲಾವೃತ ಆಗಿದೆ. ಅರ್ಗ ಗ್ರಾಮ ಅಂದರೆ ಇದು ನೌಕಾದಳದ ಪಕ್ಕದಲ್ಲೇ ಇರುವಂತಹ ಇದೊಂದು ಗ್ರಾಮ. ಈ ಗ್ರಾಮದಲ್ಲಿ ಈಗ ಸುಮಾರು 15ಕ್ಕೂ ಹೆಚ್ಚು ಮನೆಗಳು ಈಗ ಸಂಪೂರ್ಣ ಸುತ್ತಮುತ್ತ ನೀರನ್ನು ತುಂಬಿಕೊಂಡಿರೋದನ್ನು ನಾವು ಗಮನಿಸ್ಬೋದು. ಏನು ಈ ಗ್ರಾಮದ ಪಕ್ಕದಲ್ಲೇ ಗುಡ್ಡ ಇದೆ. ಈ ಗುಡ್ಡದಲ್ಲಿ ಕಳೆದ 2 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಿರತಕ್ಕಂಥದ್ದು. ಮಳೆಯಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬರ್ತಾ ಇದೆ. ಈ ನೀರು ಈಗ ನೌಕಾದಳದ ಪಕ್ಕದ ಒಂದು ಏನು ನಾಲೆ ಇರುತ್ತೆ ಅದರಿಂದ ಸರಾಗವಾಗಿ ಸಮುದ್ರಕ್ಕೆ ಸೇರುವಂಥದ್ದು ಇತ್ತು. ಆದರೆ ಈಗ ನಾಲೆಗಳಿಗೆ ಅಡ್ಡಲಾಗಿ ಕಾಂಪೌಂಡ್ಗಳನ್ನು ಏನು ನಿರ್ಮಿಸಿದ್ದಾರೆ. ನೌಕಾನೆಲೆಯ ಒಂದು ಅಭಿವೃದ್ಧಿ ಕಾಮಗಾರಿ ಅಂತ ಕಾಂಪೌಂಡ್ಗಳ ನಿರ್ಮಾಣ ಮಾಡಿರೋದ್ರಿಂದ ಮನೆಗಳಿಗೆ ನೀರು ನುಗ್ಗಿರತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಯಾವ ರೀತಿ ನೀರು ಪ್ರಮಾಣ ಮನೆಯ ಸುತ್ತಮುತ್ತ ನಿಂತಿರೋದು. ಏನು ಹೊರಗಡೆ ಸಹ ಸಣ್ಣ ಮಕ್ಕಳುಗಳು ಹೊರಗಡೆ ಬರೋಕ್ಕಾಗಲ್ಲ ಅಷ್ಟು ಪ್ರಮಾಣದಲ್ಲಿ ಈಗ ನೀರು ನಿಂತಿದೆ. ಇದು ಇವಾಗ 2 ದಿನಗಳಿಗೆ ಬಂದಿರೋದಕ್ಕೆ ಇಷ್ಟೊಂದು ಪ್ರಮಾಣದಲ್ಲಿ ಈಗ ನೀರು ಬಂದಿರತಕ್ಕಂಥದ್ದು. ಇದೇನಾದರೂ ಇದೇ ರೀತಿ ಒಂದು ವಾರ ಏನಾದರೂ ನಿರಂತರವಾಗಿ ಮಳೆ ಏನಾದರೂ ಆದರೆ ಈಗ ಜುಲೈ 8ನೇ ತಾರೀಕು ತನಕ ಮಳೆ ಇದೆ ಅನ್ನೋದು ಒಂದು ಮುನ್ಸೂಚನೆಯನ್ನು ಈಗ ಹವಾಮಾನ ಇಲಾಖೆ ನೀಡಿರತಕ್ಕಂಥದ್ದು. ಹಿನ್ನೆಲೆಯಲ್ಲಿ ಇದೇ ರೀತಿ ಮಳೆ ಪ್ರಮಾಣ ಹೆಚ್ಚಾದರೆ ಇನ್ನೂ ಸಾಕಷ್ಟು ಎತ್ತರದಲ್ಲಿ ನೀರು ಈಗ ನುಗ್ಗೋದನ್ನು ನಾವು ಗಮನಿಸ್ಬೋದು. ಈಗ ಮತ್ತು ಸ್ಥಳೀಯರು ಸಹ ಆತಂಕದಲ್ಲಿದ್ದಾರೆ. ನಮ್ಮ ಜೊತೆ ಈಗ ಸ್ಥಳೀಯರು ಸಹ ಇದ್ದಾರೆ. ಏನಮ್ಮ ಈ ರೀತಿ ನೀರು ಬಂದಿದೆ, ಏನು ಕಾರಣ ಇದು? ಗಟಾರೆ ನೀರು ಪೂರ್ತಿ ಈ ಕಡೆಗೆ ಬಂದದ್ದು. ಮಳೆ ಬಿದ್ದು ಎಲ್ಲ ಇಲ್ಲೆಲ್ಲ ಬಿಗಾರ್ ಕಟ್ಟಿದ್ದಾರೆ. ಆಯರ್ ಬೇರೆ ಎಲ್ಲ ಬಂದ್ ಮಾಡಿಟ್ಟಾರೆ. ಈಗ ನೀರು ಅದೇ ನೀರಲ್ಲಿ ಹೋಗಿದೆ, ಇಲ್ಲಿ ಒಳಗೆ ತುಂಬಿದೆ ಈಗ. ಹೌದು, ತುಂಬ ನೀರು ಬಂದಿದೆ. ಈಗ ಎಲ್ಲ ಮುಂಚೆ ಎಲ್ಲ ಎಲ್ಲಿ ಹೋಗ್ತಿತ್ತು? ಮುಂಚೆಲ್ಲ ಸಮುದ್ರಕ್ಕೆ ಹೋಗ್ತಿತ್ತು, ಆ ಕಡೆಯಿಂದ ಇದಾಗಿ ಹೋಗ್ತಿತ್ತು. ಈಗ ಆಯರ್ ಬಿ ಬಂದೆಲ್ಲ ಹೊಂಡ ಹೊಡೆದೇ ಎಲ್ಲ ನಮ್ಗೆ ಇದು ಮಾಡಿಟ್ಟಾರೆ, ತೊಂದರೆ ಮಾಡಿಟ್ಟಾರೆ. ಈಗ ಮನೆಗಳೆಲ್ಲ ಸಣ್ಣ ಸಣ್ಣ ಮಕ್ಕಳೆಲ್ಲ ಇದ್ದಾರೆ. ಏನು ಎಷ್ಟು ಮನೆಗಳಿದೆ? ಇಲ್ಲಿ ಸುಮಾರು ಒಂದು 15 ಮನೆಗೆ ನೀರು ತುಂಬಿದೆ ಈಗ. ಹೌದು, ಯಾರು ಬಂದಿಲ್ಲ, ಅಧಿಕಾರಿಗಳು ಯಾರೂ ಬಂದಿಲ್ಲ. ಈಗ ನಮ್ಗೆ ನೀರು ಇದು ಮಾಡಿಕೊಡ್ಬೇಕು. ಮಳೆ ಜಾಸ್ತಿ ಉಂಟು. ಈಗ ಮತ್ತೆ ಬಿದ್ದರೆ ಒಳಗೆ ಪೂರ್ತಿ ನೀರು ಹೋಗ್ತದೆ. ಹೌದು, ನಿಮ್ಮ ಮನೆಗೆ ಈಗ ನೀರು ನುಗ್ಗಿರತಕ್ಕಂಥದ್ದಮ್ಮ. ಏನು ಭಾಳ ಆತಂಕದಲ್ಲೇ ಇದೆ? ಹಿಂದ್ಬದಿ ಒಳಗೆ ಬಾ, ನೋಡ್ಕೊಂಡು ಬಾ. ಅದು ನೀರು ಹಿಂದ್ಬದಿ ಒಳಗಿಂದ ಬಾಗಿಲ ಪೂರ್ತಿ ನೀರು ಬರ್ತವೆ. ಒಳಗಿಂದ ಹಿಂದ್ ತನಕ ಈಗ ಆಯ್ತು. ಮೆಟ್ಲು ಬಂದಿದ್ದು ಒಳಗಡೆ ಹೋಗೋದು ಸ್ಟಾರ್ಟ್ ಆಯಿತು. ಮನೆಗಳ ಸಾಮಾನು ಹಿಂಗೆ ಇತ್ತು. ನಾವು ಮುಂದೆ ಹೇಳಿ ಯಾರು ಬರಲಿಲ್ಲ. ಈ ಥರ ಹೀಗೆ ಮಳೆ ನೀರು ತುಂಬ್ಕೊಂಡು ಹೀಗೆ ಬಂತು. ಯಾರು ಬರಲಿಲ್ಲ. ಹಾವೇ ಮಾಡಿದ ತನಕ ಈಗ ಹಾವೇ ಮೇಲ್ ಮಾಡಿದಲ್ಲ, ಇದಕ್ಕಾಗಿ ನೀರು ಮತ್ತು ಗಟಾರದ್ದು ಪೂರ್ತಿ ಬಂದ್ ಮಾಡ್ಕೊಂಡು ಈ ಥರಕ್ಕೆ ನೀರು ಬರ್ತದೆ. ಈ ಥರ ಮುಂದೆ ನೀರು ಬರೋಕಲ್ಲಾಗಿತ್ತು. ಈಗ ನೀರು ಫಸ್ಟ್ ಟೈಮ್. ಭಯ. ಯಾರೆಲ್ಲ ಗಂಡೆಲ್ಲ 2 ಮಕ್ಕಳು ಯಾರು ನೋಡೋರು? ಏನಿದು ಸ್ಥಳೀಯರ ಅಭಿಪ್ರಾಯ. ಏನು ಹೈವೇ ಕಾಮಗಾರಿ ಆದ ನಂತರ ಈ ರೀತಿ ಅನಾಹುತ ಆಗ್ತಾ ಇದೆ. ಮತ್ತು ಇಲ್ಲಿವರೆಗೆ ಯಾರೂ ಕೂಡ ಅಧಿಕಾರಿಗಳು ಬಂದಿಲ್ಲ. ನೀರೇನಾದರೂ ಸರಾಗವಾಗಿ ಹೋಗೋಕ್ಕೆ ಏನಾದರೂ ದಾರಿ ಮಾಡಿಕೊಟ್ರೆ ನಾವು ಇಲ್ಲಿ ಏನು ಭಯದಿಂದ ಏನು ಭಯ ಮುಕ್ತವಾಗಿ ನಾವು ಬದುಕ್ಬೋದು. ಇಲ್ದಿದ್ರೆ ಭಯದಲ್ಲೇ ಬದುಕ್ಬೋದು ಅನ್ನೋ ಏನು ಮಾತನ್ನು ಈಗ ಸ್ಥಳೀಯರು ವ್ಯಕ್ತಪಡಿಸ್ತಿದ್ದಾರೆ. ಸಂದೀಪ್ ಸಾಗರ್, ನ್ಯೂಸ್ ಫಸ್ಟ್, ಕಾರವಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.